ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಡೀಪ್ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕಾದ್ರೆ ಯಾವ್ಯಾವ ರೀತಿ ಎಲ್ಲ ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ಈಗಾಗಲೇ ಕೆಲವೊಂದು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಇದು ಕೂಡ ಅದರ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಕಿಚನ್ ಡೀಪ್ ಕ್ಲೀನಿಂಗಲ್ಲಿ ಮೇಯ್ನಾಗಿ ಒಂದು ಕಡೆ ಕೂಡ ಮಚ್ಚೆ ಬಿಡ್ದಿರ ಎಲ್ಲ ಕಡೆ ಒರೆಸ್ಕೊಳ್ಬೇಕಾಗತ್ತೆ. ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ಡೀಟೇಲ್ ಆಗಿ ನೋಡ್ತಾ ಹೋಗ್ತೀರಾ. ಕೆಲವೊಂದು ಟ್ರಿಕ್ಸ್ನ ಕೂಡ ಶೇರ್ ಮಾಡ್ತೀನಿ, ಮತ್ತು ಕುಕ್ವೇರ್ಗೆ ಸಂಬಂಧಪಟ್ಟಿರುವಂತಹ ಐಡಿಯಾಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮನೆ ಡೀಪ್ ಕ್ಲೀನಿಂಗ್ ಅನ್ನೋದು ಹಬ್ಬಗಳ ಟೈಮಲ್ಲಿ ಮಾತ್ರನೇ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಕೆಲವೊಂದು ವೀಕ್ಲಿ ರೂಟೀನ್ಸ್, ಡೈಲಿ ರೂಟೀನ್ಸ್ ಅಂತ ಕೂಡ ಫಾಲೋ ಮಾಡ್ತೀನಿ. ಅದರಿಂದ ಡೀಪ್ ಕ್ಲೀನಿಂಗ್ ಅನ್ನೋದು ತುಂಬ ಈಸಿ ಆಗುತ್ತೆ. ನಾನು ಫಾಲೋ ಮಾಡುವಂಥ ಕ್ಲೀನಿಂಗ್ ರೂಟೀನ್ಸಿಂದ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಇಲ್ದಿರೇ ಮನೆ ಸ್ವಚ್ಛವಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಮೈಕ್ರೋಫೈಬರ್ ಕ್ಲಾತ್ ಮತ್ತು ಒಂದು DIY ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ತುಂಬ ಜಿಡ್ ಅನ್ನೋದು ಆಗಿರುತ್ತೆ. ಆ ಒಂದು ಗ್ರೀಸಿ ಕ್ಯಾಬಿನೆಟ್ಸ್ನ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗುವಂತಹ DIY ಕ್ಲೀನಿಂಗ್ ಲಿಕ್ವಿಡ್ನ ನೋಡ್ಕೊಂಬರೋಣ. ಇದಕ್ಕೋಸ್ಕರ 1 ಲೀಟರಷ್ಟು ವಾಟರ್ನ ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಹುಣಸೆ ಹಣ್ಣಿದ್ರೆ ಅಥವಾ ನಿಂಬೆಹಣ್ಣನ್ನ ಯೂಸ್ ಮಾಡ್ತೀರಾ ಜಾಸ್ತಿ ಅನ್ನೋದಾದರೆ ಆ ಒಂದು ನಿಂಬೆಹಣ್ಣಿನ ಸಿಪ್ಪೆನ ಬಿಸಾಡ್ದಿರಾ ಫ್ರೀಝರಲ್ಲಿ ಹಾಕಿ ಇಟ್ಕೊಳ್ಳಿ. ಇಲ್ಲ ಅಂದರೆ ಒಣಗಿಸಿ ಆದರೂ ಇಟ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ನೀರಲ್ಲೇ ಹಾಕ್ಬಿಟ್ಟು ಬಯೋ ಎನ್ಸೈಮ್ ಕೂಡ ರೆಡಿ ಮಾಡ್ಕೊಳ್ಬೋದು. 1 ಲೀಟರಷ್ಟು ವಾಟರ್ಗೆ 5 ರಿಂದ 6 ನಿಂಬೆಹಣ್ಣಿನ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ. ಈ ಒಂದು ಸಿಪ್ಪೆಗಳನ್ನ ಡೈರೆಕ್ಟಾಗಿ ವಾಟರಲ್ಲಿ ಹಾಕ್ಬಿಟ್ಟು 5 ರಿಂದ 10 ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ. ನಿಮ್ಮಲ್ಲಿ ಕೆಲವೊಬ್ಬರು ಪ್ರತಿಯೊಂದು ವಿಡಿಯೋಗೂ ಕೂಡ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಿರ್ತೀರಾ. ಅದರಲ್ಲಿ ಕೆಲವೊಬ್ಬರು ಮಾಲಿನಿ, ಸುಧಾರಾಣಿ ಮತ್ತು ಲತಾ ಅನ್ನೋರು ಕೂಡ ಪ್ರತಿಯೊಂದು ವಿಡಿಯೋಗೂ ಕೂಡ ನಿಮ್ಮದೇ ಆದಂಥ ವೇಯಲ್ಲಿ ಕಮೆಂಟ್ ಮಾಡ್ತಿರ್ತೀರಾ. ನಿಮ್ಮ ಪ್ರತಿಯೊಂದು ಕಮೆಂಟಿಂದ ಕೂಡ ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ಕಂಟೆಂಟ್ನ ಆ್ಯಡ್ ಮಾಡೋದಕ್ಕೋಸ್ಕರ. ಇವ್ರು ಮಾತ್ರನೇ ಅಲ್ಲ, ತುಂಬ ಜನ ಕಮೆಂಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಕಮೆಂಟು ಕೂಡ ನನಗೆ ತುಂಬಾ ಮುಖ್ಯ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿದ್ರೇ ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ನಾವು ಯಾವ ರೀತಿ ಕಂಟೆಂಟ್ನ ಚೇಂಜ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ನಮ್ಮ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗೇ ಇದೆ. ಈ ಒಂದು ಅಡುಗೆ ಮನೆನ ವಿತಿನ್ 2 ಅವರ್ಸಲ್ಲಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ಕೆಲಸಗಳನ್ನ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡೋದ್ರಿಂದ ಬೇಗ ಕೆಲಸಗಳು ಮುಗಿಯುತ್ತೆ. ಇನ್ ಟೈಮ್ಗೆ ಎಲ್ಲದನ್ನ ಫಿನಿಶ್ ಮಾಡ್ಕೊಳ್ಬೋದು. ಮಾತಾಡ್ತಾನೆ ಎಫೆಕ್ಟಿವ್ ಆಗಿ ವರ್ಕ್ ಆಗುವಂಥ ಒಂದು ಕ್ಲೀನಿಂಗ್ ಲಿಕ್ವಿಡ್ ತಯಾರಿಯಾಗಿದೆ. ನಿಂಬೆಹಣ್ಣು ಹೋಳುಗಳನ್ನ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಅದೇ ನೀರಿಗೆನೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಅರ್ಧ ಕ್ಯಾಪ್ ಅಷ್ಟು ಡಿಟರ್ಜೆಂಟ್ ಲಿಕ್ವಿಡ್ನ ಹಾಕ್ಕೊಂಡಿದ್ದೀನಿ. ಲಿಕ್ವಿಡ್ ಇಲ್ಲ ಅನ್ನೋದಾದರೆ ಸೋಪಿನ ಪೌಡರ್ ಅಥವಾ ಸರ್ಪ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕ್ಕೊಳ್ಬೋದು. ತುಂಬ ಜಾಸ್ತಿ ಜಿಡ್ಡಾಗಿದೆ ಅನ್ನೋದಾದ್ರೆ ಮಾತ್ರನೇ ಸರ್ಪ್ನ ಹಾಕಿ, ಇಲ್ಲ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೇ ಬೆಟರು. ಕಿಚನಲ್ಲಿರುವಂಥ ಲಾಫ್ಟ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಇಲ್ಲಿ ಲ್ಯಾಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡಿದ್ದೀನಿ. ಲಿಕ್ವಿಡ್ನ ಈ ರೀತಿಯಾಗಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ವೈಪ್ ಮಾಡ್ಕೊಳ್ಳೋ ಅಂಥದ್ದೇ. ವೀಕ್ಲಿ ಕಿಚನ್ ಕ್ಲೀನಿಂಗ್ ರೊಟೀನ್ನ ಫಾಲೋ ಮಾಡೋದ್ರಿಂದ ತುಂಬ ಜಾಸ್ತಿ ಗ್ರೀಸಿನೆಸ್ ಏನಿರಲಿಲ್ಲ. ಜಸ್ಟ್ ಒಂದ್ಸರಿ ವೈಪ್ ಮಾಡ್ಕೊಂಡು ಬಂದರೆ ಆಯಿತು. ಇನ್ನು ಅಡುಗೆ ಮನೆಯಲ್ಲಿ ತುಂಬ ಸಣ್ಣ ಇರುವೆಗಳೆಲ್ಲ ಕಾಣಿಸ್ಕೊಳ್ತಿರುತ್ತೆ. ಆ ಇರುವೆಗಳೆಲ್ಲ ಬರಬಾರ್ದು ಅನ್ನೋದಾದರೆ ಒಂದು ಸ್ಮಾಲ್ ಟ್ರಿಕ್ನ ಫಾಲೋ ಮಾಡ್ಬೋದು. ಅದು ಏನಂತ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಮೇಲೆ ಕಬೋರ್ಡ್ಸಲ್ಲಿ ನಾವು ಜಾಸ್ತಿ ಯೂಸ್ ಮಾಡೋ ಅಂಥ ಐಟಮ್ಸ್ ಏನು ಇಡಲ್ಲ. ಸೊ ಅದರಿಂದ ಜಸ್ಟ್ ವೈಪ್ ಮಾಡಿ ಅದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಸಣ್ಣ ಪೆಸ್ಟ್ ಅನ್ನೋದು ಡೋರ್ ಹತ್ರದಿಂದನೇ ಎಂಟ್ರಿ ಆಗುತ್ತೆ. ಅಲ್ಲಿ ಆದಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೇ ಬೆಟರು. ಡೋರ್ಸಲ್ಲೂ ಕೂಡ ಸ್ಕ್ರೂ ಟೈಪ್ ಎಲ್ಲ ಏನು ಬಂದಿರುತ್ತೆ ಅಲ್ಲೆಲ್ಲ ರಸ್ಟ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲೊಂದ್ಸರಿ ವೈಪ್ ಮಾಡ್ಕೊಂಡ್ರೆ ಬೆಟರ್. ಇಲ್ಲಾಂದರೆ ಆ ರಸ್ಟಿಂದನೇ ಸಣ್ಣ ಇರುವೆಗಳು ಪೆಸ್ಟ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ. ಇರುವೆಗಳು ಪೆಸ್ಟ್ ಎಲ್ಲ ಬರಬಾರ್ದು ಅನ್ನೋದಾದರೆ ಈ ಥರ ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಬೇಕಾದ್ರೆ ಆ ಲಿಕ್ವಿಡ್ ಜೊತೆಗೇ ಯಾವುದಾದ್ರೂ ಒಂದು ಎಸೆನ್ಷಿಯಲ್ ಆಯಿಲ್ನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಪೆಪ್ಪರ್ಮೆಂಟ್ ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಎಸೆನ್ಷಿಯಲ್ ಆಯಿಲ್ ಅನ್ನೋದಾದರೆ ಕರ್ಪೂರನ ಯೂಸ್ ಮಾಡ್ಬೋದು. ಆಗಲೇ ಹೇಳ್ದಂಗೆ ಕಿಚನಲ್ಲಿ ಜಾಸ್ತಿ ಗ್ರೀಸಿನೆಸ್ ಏನಿಲ್ಲ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಸ್ವಲ್ಪ ಲೈಟ್ ಆಗಿರುವಂಥ ಲೇಯರ್ ಮಾತ್ರನೇ ಇದೆ.
ಅದನ್ನು ನಾನು ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಕ್ಲಾತಿಂದ ಟೈಟಾಗಿ ವೈಪ್ ಮಾಡಿದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ. ಲಾಫ್ಟಲ್ಲೆಲ್ಲ ತುಂಬ ರೇರಾಗಿ ಯೂಸ್ ಮಾಡೋವಂಥ ಕಿಚನ್ ವೇರ್ನ ಮತ್ತು ಈ ಅಲ್ಯೂಮಿನಿಯಮ್ದೆಲ್ಲ ಹಳೆ ಕಾಲದ್ದೆಲ್ಲ ಒಂದು ಸ್ವಲ್ಪ ನೆನಪಿಗೋಸ್ಕರ ಏನು ಇಟ್ಕೊಂಡಿರ್ತೀವಿ ಅದನ್ನು ಮಾತ್ರನೇ ಇಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನೆಲ್ಲ ಕೂಡ ಪ್ರತಿಯೊಂದನ್ನು ತೊಳೆಯೋಕ್ಕೇನು ಹೋಗ್ತಿಲ್ಲ, ಜಸ್ಟ್ ವೈಪ್ ಮಾಡಿ ಒಂದು ಕಡೆಯಿಂದ ಎಲ್ಲದನ್ನು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನಾವು ಕೆಲವೊಂದು ಹಬ್ಬಗಳಿಗೆ ಒಂದು ರಿಚುವಲ್ನ ಫಾಲೋ ಮಾಡ್ತೀವಿ. ಅಡುಗೆ ಮನೆನ ಒಂದು ಕಡೆ ಎಲ್ಲೂ ಮಚ್ಚೆ ಬಿಡಿದ್ರೆ ಎಲ್ಲದನ್ನು ಒರೆಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ಕಡೆ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಈ ರೀತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಲಿಕ್ವಿಡಲ್ಲೇ ನಾವು ಎಸೆನ್ಷಿಯಲ್ ಆಯಿಲ್ ಯೂಸ್ ಮಾಡಿರೋದ್ರಿಂದ ಒಂದು ಒಳ್ಳೆ ಅರೋಮಾ ಕೂಡ ಬರುತ್ತೆ. ಸೊ ಸಣ್ಣ ಸಣ್ಣ ಪೆಸ್ಟ್ ಕೂಡ ಎಂಟ್ರಿ ಆಗದಿರ ಇರುತ್ತೆ. ಅಡುಗೆ ಮನೆ ಕಬೋರ್ಡ್ಸ್ಗೆ ಲ್ಯಾಮಿನೇಟೆಡ್ ಶೀಟ್ಸ್ನ ಹಾಕ್ಸೋದ್ರಿಂದ ಕ್ಲೀನಿಂಗ್ ಅನ್ನೋದು ಈಸಿ ಆಗುತ್ತೆ. ವುಡನ್ ಕಬೋರ್ಡ್ಸ್ ಎಲ್ಲ ಏನಿರುತ್ತೆ ಅದರ ಕ್ಲೀನಿಂಗ್ ಮೇಂಟೆನೆನ್ಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅಡುಗೆ ಮನೆಯಲ್ಲಿ ಗ್ರೀಸ್ ಎಲ್ಲನೂ ಆಗ್ತಾನೆ ಇರುತ್ತಲ್ವ, ಆ ಜಿಡ್ಡನ್ನ ಈಸಿಯಾಗಿ ಕ್ಲೀನ್ ಮಾಡಬೇಕು ಅಂದರೆ ವುಡನ್ ಶೀಟ್ ಇರುತ್ತಲ್ವ ಅದಕ್ಕೇ ಲ್ಯಾಮಿನೇಟೆಡ್ ಶೀಟ್ಸ್ನ ಅಂಟಿಸ್ತಾರೆ. ಅದರಿಂದ ಕ್ಲೀನಿಂಗ್ ಈಸಿ ಆಗುತ್ತೆ, ಗ್ಲಾಸಿ ಫಿನಿಶಿಂಗ್ ಕೂಡ ಬರುತ್ತೆ. ಈ ಲ್ಯಾಮಿನೇಟೆಡ್ ಶೀಟ್ಸಲ್ಲೂ ಕೂಡ ನಿಮಗೆ ತುಂಬ ಕಲರ್ ಕಾಂಬಿನೇಷನ್ ಅನ್ನೋದು ಅವೈಲಬಲ್ ಇದೆ. ಯಾವ ಕಲರ್ ಮ್ಯಾಚ್ ಆಗುತ್ತೋ ಕಿಚನ್ಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಕ್ಲಾತ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಮಧ್ಯದಲ್ಲಿ ಈ ರೀತಿ ವಾಶ್ ಮಾಡಿಕೊಂಡು ಅದೇ ಕ್ಲಾತ್ನ ಯೂಸ್ ಮಾಡ್ತಾ ಇದ್ದೀನಿ. ವೆಟ್ ಮತ್ತು ಡ್ರೈ ಎರಡು ಕ್ಲಾತ್ ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ವೆಟ್ ಕ್ಲಾತ್ ಏನಿದೆ ಅದು ಮಾತ್ರ ಕೊಳೆ ಆಗ್ತಿರುತ್ತೆ, ಅದನ್ನು ಮಧ್ಯದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡ್ತಾ ಇರುವಂತಹ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನೆಲ್ಲ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ರೀಸೆಂಟಾಗಿ ಒಂದು ಪೂಜಾ ಐಟಮ್ಸ್ನ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ತುಂಬ ಸುಲಭವಾಗಿ ಆ ಒಂದು ಮೆಥಡ್ನ ಫಾಲೋ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೋದು. ಸಾಮಾನ್ಯವಾಗಿ ಹಬ್ಬಗಳ ಟೈಮಲ್ಲಿ ಮನೆ ಕ್ಲೀನ್ ಮಾಡಬೇಕು ಅಂದರೆ ಎಕ್ಸ್ಟ್ರಾ ಯಾರಾದರೂ ಒಬ್ಬರು ಹೆಲ್ಪರ್ ಇರಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಈ ಒಂದು ಟ್ರಿಕ್ಸ್ನ ಫಾಲೋ ಮಾಡೋದಾದರೆ ಒಬ್ಬರೇ ಆದರೂ ಕೂಡ ಈಸಿಯಾಗಿ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಳ್ಬೋದು. ರೇರಾಗಿ ಯೂಸ್ ಮಾಡೋವಂಥ ಎಲ್ಲದನ್ನು ಕೂಡ ಮೇಲೆ ಇಟ್ಕೊಂಡ್ಬಿಟ್ರೆ ನಾವು ಡೈಲಿ ಬೇಸಿಸ್ ಮೇಲೆ ಯೂಸ್ ಮಾಡೋವಂಥ ಯುಟೆನ್ಸಿಲ್ಸ್ ಕಡಿಮೆ ಇರೋದ್ರಿಂದ ಅದನ್ನು ಈಸಿಯಾಗಿ ವಾಶ್ ಮಾಡ್ಕೊಳ್ಬೋದು. ಮೊದಲೆಲ್ಲ ಅಡುಗೆ ಮನೆ ಸುಂದರವಾಗಿ ಕಾಣಿಸ್ಬೇಕಂತಲೇ ಒಂದೇ ರೀತಿಯಾಗಿರುವಂಥ ಸೆಟ್ ವೈಸ್ ಅಡುಗೆ ಪಾತ್ರೆಗಳನ್ನ ತೊಗೊಂಡು ಒಂದ್ರ ಮೇಲೆ ಒಂದು ಜೋಡಿಸಿ ಇಟ್ಕೊಳ್ತಿದ್ವಿ. ಬಟ್ ಈಗ ಅದರ ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇದೆ ಅನ್ನೋದ್ರ ಮೇರೆಗೆ ಅಡುಗೆ ಮನೆ ವಸ್ತುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಕೆಲವೊಂದು ಹಬ್ಬಗಳಿಗೆ ಅಡುಗೆ ಮನೆನ ಎಲ್ಲೂ ಒಂದು ಕಡೆ ಗ್ಯಾಪ್ ಬಿಡಿದಿರ ಎಲ್ಲ ಕಡೆ ವೈಪ್ ಮಾಡ್ಕೊಳ್ತಿರ್ತೀವಿ. ಈ ಮೇಲೆ ಕಾಣಿಸ್ತಾ ಇರುವಂಥ ಸೀಲಿಂಗ್ ಎಲ್ಲ ಏನಿದೆ ಅದನ್ನೆಲ್ಲ ಕೂಡ POP ಮಾಡಿಸಿದ್ದೀವಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಕ್ಲಾತಿಂದ ಕ್ಲೀನ್ ಮಾಡ್ತೀವಿ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಮತ್ತು ಅಷ್ಟೊಂದು ಹೈಟ್ಗೂ ಕೂಡ ಕೈ ತಾಕಲ್ಲ. ಸೊ ಅದರಿಂದ ಇದಕ್ಕೆ ಒಂದು ಟ್ರಿಕ್ನ ಫಾಲೋ ಮಾಡ್ತೀನಿ, ಅದನ್ನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಲಾಫ್ಟ್ ಎಲ್ಲ ಕ್ಲೀನ್ ಮಾಡಿದಾಗಿದೆ. ಈಗ ವಾಲ್ಸ್ ಕೂಡ ಕ್ಲೀನ್ ಮಾಡಬೇಕು. ಹೈಟಲ್ಲಿರುವಂಥ ವಾಲ್ಸ್ ಎಲ್ಲ ಕೂಡ ಒಂದು ಕಡೆಯಿಂದ ಗ್ಯಾಪ್ ಬಿಡಿದ್ರೆ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಇಲ್ಲಿ ಗ್ರಾನೈಟ್ ಹಾಕ್ಸ್ಕೊಂಡಿರೋದ್ರಿಂದ ಸೊ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮಲ್ಲಿ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರಾ ವಾಲ್ಸ್ ಕ್ಲೀನ್ ಮಾಡೋಕ್ಕೆ ಯಾವ ರೀತಿ ಲಿಕ್ವಿಡ್ನ ಯೂಸ್ ಮಾಡ್ಬೋದು, ಕ್ಯಾಬಿನೆಟ್ಸ್ನ ಕ್ಲೀನ್ ಮಾಡೋಕ್ಕೆ, ಸ್ಟವ್ ಕ್ಲೀನ್ ಮಾಡೋಕ್ಕೆ, ಸಿಂಕ್ ಕ್ಲೀನ್ ಮಾಡೋಕ್ಕೆ ಅಂತ. ಸೊ ಈಗ ನಾನು ಏನು ತೋರಿಸಿದ್ದೀನಿ ಈ ಲಿಕ್ವಿಡಿಂದ ಎಲ್ಲ ರೀತಿಯ ಕ್ಲೀನಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಈವನ್ ನಿಮ್ಮ ಮನೇಲಿ ಏನಾದರೂ ಎಕ್ಸಿಟ್ ಫ್ಯಾನ್ಸ್ ಇಟ್ಕೊಂಡಿದ್ರೆ ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಬೋದು. ಅಡುಗೆ ಮನೆ ತುಂಬ ಜಾಸ್ತಿ ಜಿಡ್ಡಾಗಿದೆ ಅಂದರೆ ಇದೇ ಲಿಕ್ವಿಡ್ನ ಒಂಚೂರು ಉಗುರು ಬೆಚ್ಚಗಿರೋ ಥರ ನೋಡಿಕೊಂಡ್ರೆ ಸಾಕಾಗುತ್ತೆ. ಅದರ್ವೈಸ್ ತುಂಬ ಜಾಸ್ತಿ ಏನು ಗ್ರೀಸಿನೆಸ್ ಆಗಿಲ್ಲ, ಜಿಡ್ಡೆಲ್ಲ ಕಡಿಮೆ ಇದೆ ಅನ್ನೋದಾದರೆ ಲಿಕ್ವಿಡ್ ಪೂರ್ತಿ ತಣ್ಣಗಾದ ಮೇಲೆ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಸ್ಪ್ರೇ ಬಾಟಲ್ ಇದ್ದರೆ ಬೆಟರು. ಸ್ಪ್ರೇ ಬಾಟಲ್ ಇಲ್ಲ ಅನ್ನೋರು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ಆ ನೀರಲ್ಲಿ ಬಟ್ಟೆನ ಹಿಂಡ್ಕೊಂಡು ಕೂಡ ವೈಪ್ ಮಾಡ್ಕೊಳ್ಬೋದು. ಬಟ್ ಬಟ್ಟೆ ಗಲೀಜು ಆಗ್ತಾ ಇದ್ದಂಗೆ ನೀರು ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕೆಳಗಡೆ ಇರೋ ಅಂತ ಅಂದರೆ ಮಿಡಲ್ ಕ್ಯಾಬಿನೆಟ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕ್ಯಾಬಿನೆಟ್ಸಲ್ಲಿರುವಂಥ ಪಾತ್ರೆಗಳನ್ನೆಲ್ಲ ಒಂದೇ ಸರಿ ಕೆಳಗಡೆ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಆ ಒಂದು ಕೌಂಟರೆಲ್ಲ ಮೆಸ್ಸಿ ಆಗಿಬಿಡುತ್ತೆ, ಕ್ಲೀನಿಂಗು ಕೂಡ ಒಂದು ಸ್ವಲ್ಪ ಸ್ಟ್ರೆಸ್ ಅನಿಸುತ್ತೆ.
ಅದ್ರ ಬದಲಾಗಿ ಒಂದು ಕ್ಯಾಬಿನೆಟ್ ಆದಮೇಲೆ ಇನ್ನೊಂದು ಕ್ಯಾಬಿನೆಟ್ನ ಕ್ಲೀನ್ ಮಾಡಿಕೊಂಡ್ರೆ ಜಸ್ಟ್ ಸ್ಮಾಲ್ ಕ್ಯಾಬಿನೆಟ್ಸ್ ಆಗಿರೋದ್ರಿಂದ ಆ ಪಾತ್ರೆಗಳೆಲ್ಲ ಕೆಳಗಡೆ ಇಟ್ಟರೂ ಕೂಡ ಮೆಸ್ಸಿ ಆಗದಿರ ಇರುತ್ತೆ. 1 by 1 ಒರೆಸಿ ನೀಟಾಗಿ ಎಲ್ಲ ಅದನ್ನು ಜೋಡಿಸ್ಕೊಳ್ಬೋದು. ಇನ್ನು ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋವಂಥ ಕೆಲವೊಂದು ಪ್ರಾಡಕ್ಟ್ ಲಿಂಕ್ನ ನಾನು ವಿಡಿಯೋ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಕ್ಯಾಬಿನೆಟ್ ಕೆಳಗಡೆ ಇರೋವಂತಹ ಮೈಕ್ರೋವೇವ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಮೈಕ್ರೋವೇವ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ, ಈ ಒಂದು ಏರಿಯಾನ ನಾನು ಯಾವ ರೀತಿ ಹೈಜಿನಿಕ್ಕಾಗಿ ಇಟ್ಕೊಳ್ತೀನಿ ಅನ್ನೋದನ್ನು ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ವಿಂಡೋ ಕೂಡ ಸ್ವಲ್ಪ ಜಾಸ್ತಿ ಗ್ರೀಸಿ ಆಗಿರುತ್ತೆ ಸ್ಟವ್ ಪಕ್ಕದಲ್ಲೇ ಇರೋದ್ರಿಂದ. ಅದಕ್ಕೂ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ಬಿಡ್ತೀನಿ. ಈ ಒಂದು ಬ್ರಷ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅಂತ ಲಾಸ್ಟ್ ಟಿಪ್ಸ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ. ಸೊ ಅದೇ ಬ್ರಷಿಂದನೇ ಜಸ್ಟ್ ನಾನು ಒಂದ್ಸರಿ ಎಲ್ಲದನ್ನು ಬ್ರಷ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಮೈಕ್ರೋವೇವ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಮೈಕ್ರೋವೇವ್ ಸ್ಟ್ಯಾಂಡನ್ನ ಕೂಡ ಸ್ಕ್ರಬ್ಬರ್ ಸಹಾಯದಿಂದ DIY ಲಿಕ್ವಿಡ್ ಸೊಲ್ಯೂಷನ್ನೇ ಸ್ಪ್ರೇ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಅದಾದಮೇಲೆ ವೆಟ್ ಕ್ಲಾತಿಂದ ಒಂದ್ಸರಿ ಒರೆಸಿ ಆಮೇಲೆ ಡ್ರೈ ಕ್ಲಾತಿಂದ ವೈಪ್ ಮಾಡ್ಕೊಳ್ತೀನಿ. ಇದು ಐರನ್ ಮೆಟೀರಿಯಲ್ ಆಗಿರೋದ್ರಿಂದ ಆದಷ್ಟು ಡ್ರೈ ಆಗಿ ಇಟ್ಕೊಂಡ್ರೆ ಬೆಟರು, ಇಲ್ಲಾಂದರೆ ರಸ್ಟ್ ಅನ್ನೋದು ಬೇಗ ಫಾರ್ಮ್ ಆಗಿಬಿಡುತ್ತೆ. ಮೈಕ್ರೋವೇವ್ ಯೂಸ್ ಮಾಡುವಂಥವ್ರು ಅದ್ರ ಮೇಲೂ ಕೂಡ ಏನಾದರೂ ವಸ್ತುಗಳನ್ನ ಇಡ್ತೀರಾ ಅನ್ನೋದಾದರೆ ಈ ರೀತಿ ಸ್ಟ್ಯಾಂಡನ್ನ ಯೂಸ್ ಮಾಡಿದ್ರೆ ಬೆಟರು. 2 ಸೆಕ್ಷನ್ ಇರೋದ್ರಿಂದ ಕೆಳಗಡೆ ನೀವು ಮೈಕ್ರೋವೇವ್ನ ಇಟ್ಕೊಂಡು ಮೇಲೆ ಈ ಥರ ಎಲ್ಲನೂ ಇಟ್ಕೊಳ್ಬೋದು. ಇಲ್ಲ ಮೇಲೆ ಮೈಕ್ರೋವೇವ್ನ ಇಟ್ಕೊಂಡು ಕೆಳಗಡೆ ಅಡುಗೆಗೆ ಯೂಸ್ ಮಾಡುವಂಥ ವಸ್ತುಗಳನ್ನ ಕೂಡ ಜೋಡಿಸ್ಕೊಳ್ಬೋದು. ಒಂದು ಕಡೆಯಿಂದ ಒಂದಾದ್ಮೇಲೆ ಒಂದು ವೈಪ್ ಮಾಡ್ಕೊಳ್ತಾ ಬರ್ತಾ ಇರೋದ್ರಿಂದ ಸ್ಪೇಸು ಕೂಡ ಜಾಸ್ತಿನೇ ಇದ್ದಂಗೆ ಕಾಣಿಸ್ತಿದೆ ಮತ್ತು ಕ್ಲೀನಿಂಗು ಕೂಡ ಈಸಿ ಆಗುತ್ತೆ. ಈ ಕಡೆ ಕಾರ್ನರಲ್ಲೂ ಕೂಡ ಒಂದು ಟ್ರೇನ ಯೂಸ್ ಮಾಡಿದ್ದೀನಿ. ಇದು ಟ್ರೇ ಅಲ್ಲ, ಚಪಾತಿ ಮಣೆನೇ. ಇದನ್ನು ಈ ಥರ DIY ಮಾಡ್ಕೊಂಡಿರುವಂಥದ್ದು. ಅದ್ರ ಮೇಲೂ ಕೂಡ ಡೈಲಿ ಬೇಸಿಡ್ ಮೇಲೆ ಯೂಸ್ ಮಾಡುವಂಥ ಆಯಿಲ್ ಸ್ಪ್ರೇ ಇರ್ಬೋದು, ಗೀ ಬಾಟಲ್ಸ್ ಎಲ್ಲ ಕೂಡ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ವೈಪ್ ಮಾಡ್ಕೊಂಡಿದ್ದಾಯಿತು. ಪ್ರತಿಯೊಂದನ್ನು ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಜಸ್ಟ್ ಯಾವ್ದು ಯೂಸ್ ಆಗುತ್ತೆ ಅದನ್ನು ಮಾತ್ರನೇ ಶೇರ್ ಮಾಡ್ತಾ ಇದ್ದೀನಿ. ಸ್ಟೀಲ್ ಬಾಕ್ಸಸ್ನೆಲ್ಲ ಕೂಡ ಒಂದು ಆರ್ಡರಲ್ಲಿ ಜೋಡಿಸ್ಕೊಂಡಿರ್ತೀನಿ. ಅದನ್ನೆಲ್ಲ ಕೂಡ ವೈಪ್ ಮಾಡಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಡಿದ್ದಾಯಿತು. ಕೆಳಗಡೆ ಗ್ಲಾಸ್ ಕಂಟೈನರ್ಸ್ ಇಡೋ ಹತ್ರ ಇಲ್ಲಿ ನೋಡ್ತಿರ್ಬೋದು ಒಂದು ಹತ್ತಿನ ಇಟ್ಟಿರ್ತೀನಿ. ಈ ಹತ್ತಿಗೆ ನಾನು ಎಸೆನ್ಷಿಯಲ್ ಆಯಿಲ್ನ ಅಪ್ಲೈ ಮಾಡಿ ಇಟ್ಟಿರ್ತೀನಿ. ಅರೋಮಾ ಕೂಡ ಚೆನ್ನಾಗಿ ಬರುತ್ತೆ. ಈ ಸಕ್ಕರೆ ಎಲ್ಲನೂ ಇಟ್ಟಾಗ ಇರುವೆಗಳೆಲ್ಲ ಬರುತ್ತೆ ಅಲ್ವಾ, ಅದು ಬರ್ದಿರೋ ಕೂಡ ಇರುತ್ತೆ. ಈ ಗ್ಲಾಸ್ ಕಂಟೈನರ್ಸ್ ಎಲ್ಲ ಕೂಡ ಆಲ್ಮೋಸ್ಟ್ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದರ ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡಿ. ಈ ಗ್ಲಾಸಸ್ ಎಲ್ಲ ಡೈಲಿ ಬೇಸಿಡ್ ಮೇಲೆ ಯೂಸ್ ಮಾಡೋದ್ರಿಂದ ಅದನ್ನೆಲ್ಲ ಕೂಡ ಒಂದ್ಸರಿ ವೈಪ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲೆಲ್ಲ ಕೂಡ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಕುಕ್ಕರ್ಸು, ಒಂದು ಸ್ವಲ್ಪ ಜಾಸ್ತಿ ಕೆಪಾಸಿಟಿ ಇರೋವಂತಹ ಬಿರಿಯಾನಿ ಪಾಟ್ಸ್ನ ಇಟ್ಕೊಳ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಪ್ರತಿಯೊಂದು ಕ್ಯಾಬಿನೆಟಲ್ಲೂ ಕೂಡ ನಾನು ಲೈನರ್ನ ಯೂಸ್ ಮಾಡಿಲ್ಲ. ಎಲ್ಲಿ ತುಂಬ ಜಾಸ್ತಿ ಮೆಸ್ಸಿ ಆಗುತ್ತೆ, ಎಲ್ಲಿ ಈ ಒಂದು ಫ್ಲೋರ್ ಜಾಸ್ತಿ ಗಲೀಜಾಗುತ್ತೆ ಅಂತ ಅನಿಸುತ್ತೋ ಅಲ್ಲಿ ಮಾತ್ರನೇ ಲೈನರ್ಸ್ನ ಯೂಸ್ ಮಾಡಿದ್ದೀನಿ. ಒಂದು ಕ್ಲಾತ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಒರಳನ್ನ ಇಟ್ಕೊಳ್ತೀನಿ. ಇಲ್ಲೆಲ್ಲ ಒಂದು 5 kg ಕೆಪಾಸಿಟಿ ಇರುವಂಥ ಬಾಕ್ಸಸ್ನ ಇಟ್ಕೊಂಡಿದ್ದೀನಿ. ಇನ್ನು ಲಾಸ್ಟ್ ವಿಡಿಯೋಗೆ ನಂಗೆ ಒಬ್ರು ಕಮೆಂಟ್ ಮಾಡಿದರು, ನೀವು ಒಂದು 5 ರೀತಿ ರೈಸ್ನ ಯೂಸ್ ಮಾಡ್ತಿರಲ್ಲ, ಯಾವ್ದು ತೋರಿಸಿ ಅಂತ. ಇಲ್ಲಿ ನೋಡ್ತಾ ಇರೋವಂಥದ್ದು ರಾಜ್ಮುಡಿ ಅಕ್ಕಿ. ಅದಾದಮೇಲೆ ಇದು ಬ್ರೌನ್ ರೈಸ್ ಅಥವಾ ಬಾಲ್ ರೈಸ್ ಅಂತ ಹೇಳ್ಬೋದು. ಇದು ರೇಷನ್ ಅಕ್ಕಿ, ದೋಸೆ ಹಿಟ್ಟಿಗೆ ಮತ್ತು ಇಡ್ಲಿ ಬ್ಯಾಟರ್ ಎಲ್ಲ ಪ್ರಿಪೇರ್ ಮಾಡೋದಕ್ಕೆ. ಇದಲ್ಲದೆ ಬ್ರೇಕ್ಫಾಸ್ಟ್ ರೆಸಿಪೀಸ್ಗೋಸ್ಕರ ಸೋನಾ ಮಸೂರಿ ಅಥವಾ ಬುಲೆಟ್ ರೈಸ್ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ತೀವಿ. ಅದೆರಡನ್ನ ಇಲ್ಲಿ ನಾನು ತೋರಿಸಿಲ್ಲ. ಇನ್ನು ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಕೆಲವೊಂದು ಗ್ಲಾಸ್ ಕಂಟೈನರ್ಸ್ನ ಕೂಡ ಯೂಸ್ ಮಾಡ್ತೀನಿ. ನಾರ್ಮಲ್ ಆಗಿ ಸ್ಟೀಲ್ ಕಂಟೈನರ್ಸ್ ಆದರೆ ಅದರಲ್ಲಿ ಏನಿಟ್ಟಿರ್ತೀವಿ ಅಂತ ಗೊತ್ತಾಗಲ್ಲ. ಗ್ಲಾಸ್ ಕಂಟೈನರ್ಸ್ ಆದರೆ ಕ್ಲೀನಿಂಗು ಮೇಂಟೆನೆನ್ಸ್ ಈಸಿ, ಬಟ್ ಅದೇನಾದರೂ ಕೆಳಗಡೆ ಬಿದ್ದರೆ ಒಡೆದೋಗುತ್ತೆ ಅನ್ನೋ ಒಂದು ಭಯ ಬಿಟ್ಟರೆ. ಇದೇ ಕ್ಯಾಬಿನೆಟ್ಸ್ ಡೋರ್ಗೆನೆ ಒಂದು ಹೋಲ್ಡರ್ನ ಹಾಕ್ಬಿಟ್ಟು ಟವಲ್ನ ಈ ರೀತಿ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಟವಲ್ ಹೋಲ್ಡರ್ನ ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಅಪ್ಪರ್ ಕ್ಯಾಬಿನೆಟ್ಸ್ಗೂ ಕೂಡ ಹಾಕ್ಕೊಳ್ಬೋದು. ಇದು ಪ್ಲೇಟ್ಸ್ ಇಡುವಂಥ ಕ್ಯಾಬಿನೆಟು. ಸ್ವಲ್ಪ ಡಲ್ಲಾಗಿದೆ ಅನಿಸಿದ್ರೆ ಒಂದು ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ವೈಪ್ ಮಾಡ್ಕೊಳ್ಳೋದಾದರೆ ಒಳ್ಳೆ ಶೈನಿಂಗ್ ಬರುತ್ತೆ. ಪ್ಲೇಟ್ಸ್ ಎಲ್ಲ ಸ್ವಲ್ಪ ವೆಟ್ಟೆಲ್ಲ ಇರುತ್ತೆ, ಸ್ವಲ್ಪ ನೀರು ಬಿದ್ದಿದ್ದ ಕೂಡಲೇ ರಸ್ಟ್ ಎಲ್ಲ ಫಾರ್ಮ್ ಆಗ್ತಿರುತ್ತೆ ಅಲ್ವಾ, ಅದನ್ನು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಆಯಿಲ್ನ ಸ್ಪ್ರೇ ಮಾಡಿ ಒಂದು ಟಿಶ್ಯೂಯಿಂದ ವೈಪ್ ಮಾಡಿಕೊಂಡ್ರೆ ಒಳ್ಳೆ ಶೈನಿಂಗ್ ಬರುತ್ತೆ. ತುಂಬ ದಿನಗಳವರೆಗೂ ಕೂಡ ರಸ್ಟ್ ಫಾರ್ಮ್ ಆಗದಿರ ತಡಿಬೋದು.
ಸೈಡಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಸ್ವಲ್ಪ ಗ್ಯಾಪ್ ಇರೋ ಥರನೇ ನೋಡಿಕೊಂಡು ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಕಾರಣ ಈ ರೀತಿ ಟ್ರೇಸ್ ಎಲ್ಲ ಕೂಡ ಸೈಡಲ್ಲಿ ಇಟ್ಕೊಳ್ಬೋದು ಅನ್ನೋದ್ರಿಂದ. ಇದೇ ಥರ ನಾನು ಇನ್ನೊಂದು ಪ್ಲೇಟ್ ಸ್ಟ್ಯಾಂಡನ್ನ ತೋರಿಸ್ತೀನಿ. ಇದರಲ್ಲಿ ಕೂಡ ಅಷ್ಟೇ. ಈಗ ನಾನು ಏನು ಸ್ಟ್ಯಾಂಡ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಒಂದು ಸ್ವಲ್ಪ ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಳ್ತೀನಿ. ಇದರಿಂದ ಸೈಡಲ್ಲೆಲ್ಲ ಕೂಡ ನಾವು ಚಪಾತಿ ಮಾಡುವಂಥದ್ದು, ಮುದ್ದೆ ಮಾಡುವಂಥ ಕೋಲೆಲ್ಲ ಇಟ್ಕೊಳ್ಬೋದು. ನಾ ಸಣ್ಣ ಸಣ್ಣ ಪ್ಲೇಟ್ಸ್ನೆಲ್ಲ ಕೂಡ ಒಂದು ಬಾಸ್ಕೆಟ್ಸ್ನ ಸಹಾಯದಿಂದ ಆರ್ಗನೈಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಟ್ಲರಿ ಟ್ರೇ. ಈ ಟ್ರೇಸ್ನ ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಮಂತ್ಲಿ ಒನ್ಸ್ ಆದರೂ ಕೂಡ ಒಂದ್ಸರಿ ವೈಪ್ ಮಾಡ್ಕೊಳ್ಳೇಬೇಕಾಗತ್ತೆ. ಸಣ್ಣ ಸಣ್ಣ ಡಸ್ಟ್ ಎಲ್ಲ ಕೂಡ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಕೆಳಗಡೆ ಏನು ಅಷ್ಟೊಂದು ಡಸ್ಟ್ ಅನ್ನೋದು ಇರಲ್ಲ. ಟ್ರೇ ಒಳಗಡೆ ಒಂದು ಸ್ವಲ್ಪ ಮೈನ್ಯೂಟ್ ಡಸ್ಟ್ ಪಾರ್ಟಿಕಲ್ಸ್ ಅನ್ನೋದು ಕಾಣಿಸುತ್ತೆ. ಅದನ್ನೆಲ್ಲ ನೀಟಾಗಿ ಒಂದ್ಸರಿ ವೈಪ್ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಗಲೀಜಾಗಿದೆ ಅಂದಾಗ ಮಾತ್ರನೇ ಸ್ಕ್ರಬ್ಬರ್ನ ಸಹಾಯದಿಂದ ಒಂದ್ಸರಿ ವಾಶ್ ಮಾಡ್ಕೊಳ್ತೀನಿ. ಅದು ಬಿಟ್ಟರೆ ಜಸ್ಟು ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು ಕ್ಲಾತಿಂದ ನೀಟಾಗಿ ವೈಪ್ ಮಾಡಿಕೊಂಡು ಈಗ ಎಲ್ಲದನ್ನು ಕೂಡ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಕಟ್ಲರೀಸ್ ಅಂದರೆ ಎಲ್ಲರ ಮನೆಯಲ್ಲೂ ಕೂಡ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ 2 ಕಟ್ಲರಿ ಟ್ರೇಸ್ನ ನಾನು ಯೂಸ್ ಮಾಡ್ತೀನಿ. ಇನ್ನೊಂದನ್ನು ಕೂಡ ಅದೇ ಥರ ಕ್ಲೀನ್ ಮಾಡಿಕೊಂಡು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನಿಮ್ಮಲ್ಲಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತೀರಾ ಕುಕ್ವೇರ್ಗೆ ಸಂಬಂಧಪಟ್ಟಂಗೆ. ನಾನು ಕೆಲವೊಂದು ಕುಕ್ವೇರ್ಸ್ನ ಆಲ್ಮೋಸ್ಟ್ 1 ಇಯರಿಂದ ಕೂಡ ಇಂಡಸ್ ವ್ಯಾಲಿಯಲ್ಲಿ ತೊಗೊಳ್ತಾ ಇದ್ದೀನಿ. ಇಂಡಸ್ ವ್ಯಾಲಿಯಲ್ಲಿ ತೊಗೊಳ್ಳೋ ಅಂಥ ಯಾವುದೇ ಕುಕ್ವೇರ್ ಆದರೂ ಕೂಡ ನಿಮಗೆ ಎಕ್ಸ್ಟ್ರಾ 12% ಆಫ್ ಬೇಕು ಅನ್ನೋದಾದರೆ, ಅಂದರೆ ಡಿಸ್ಕೌಂಟ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ನ ಕೊಡ್ತೀನಿ. ಅದನ್ನು ಅಪ್ಲೈ ಮಾಡಿ ತೊಗೊಳ್ಳೋದಾದರೆ ಎಕ್ಸ್ಟ್ರಾ 12% ಸಿಗುತ್ತೆ. ಈಗ ಮಾನ್ಸೂನ್ ಸೀಸನ್ ನಡೀತಿದೆ, 40% ಆಫರ್. ಅದ್ರ ಜೊತೆಗೆ 12% ಕೂಡ ನಿಮಗೆ ಡಿಸ್ಕೌಂಟ್ ಬೇಕು ಅನ್ನೋದಾದರೆ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಬೋದು. ಕೂಪನ್ ಕೋಡ್ನ ಅಪ್ಲೈ ಮಾಡಿ ತೊಗೊಳ್ಳೋವಂಥ ಯುಟೆನ್ಸಿಲ್ಸ್ನೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಟ್ಯಾಗ್ ಕೂಡ ಮಾಡಿರ್ತೀನಿ. ನೀವು ಟ್ಯಾಗ್ ಮಾಡಿರೋವಂಥ ಐಟಮ್ಸ್ನ ಕ್ಲಿಕ್ ಮಾಡಿ ತೊಗೊಳ್ಳೋದಾದರೆ ನಿಮಗೆ ಆಫರ್ ಸಿಗಲ್ಲ. ಕೆಳಗಡೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಸಿಗುತ್ತೆ. ಇದನ್ನು ಸಪ್ರೇಟಾಗಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಇಲ್ಲಿ ನೋಡ್ತಾ ಇರೋವಂಥ ಪ್ರತಿಯೊಂದನ್ನು ಕೂಡ ನಾನು ಇಂಡಸ್ ವ್ಯಾಲಿಯಿಂದನೇ ತೊಗೊಂಡಿದ್ದೀನಿ. ಕಿಚನಲ್ಲಿ ಯುಟೆನ್ಸಿಲ್ಸ್ನ ಒಂದೇ ಥರ ಜೋಡಿಸಿದ್ರೆ ಸ್ವಲ್ಪ ಬೋರಿಂಗ್ ಆಗುತ್ತೆ. ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಉತ್ಸಾಹ ಕೂಡ ಬರಬೇಕು, ಇಂಟ್ರೆಸ್ಟ್ ಬರಬೇಕು ಅನ್ನೋದಾದರೆ ಆಗಾಗ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ತಾ ಇರಬೇಕು. ಈ ಒಂದು ಕ್ಯಾಬಿನೆಟ್ಸಲ್ಲಿ ನಾನು ಎಲ್ಲ ರೀತಿಯ ಕುಕ್ಕರ್ಸ್ನ ಜೋಡಿಸ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ದಂಗೆ ಎಲ್ಲದನ್ನು ಇದೇ ಥರ ಇಟ್ಬಿಟ್ರೆ ಸ್ವಲ್ಪ ಜಾಗ ಕಡಿಮೆ ಆಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಪ್ಸ್ ಎಲ್ಲ ತೆಗೆದುಬಿಟ್ಟು ಒಂದ್ರ ಮೇಲೆ ಒಂದು ಜೋಡಿಸ್ಕೊಳ್ತೀನಿ. ಇಷ್ಟೊತ್ತು ನಾನು ಆಗಲೇ ಐರನ್ ಕಡಾಯಿಸ್ ಎಲ್ಲ ಏನು ತೋರಿಸ್ದೆ ಅದು ಹೆವಿ ಆಗಿರುವಂಥದ್ದು. ಸೊ ತುಂಬ ಹೆವಿ ಆಗಿರುವಂಥ ಕಂಟೈನರ್ಸ್ನ ಎಲ್ಲನೂ ಈ ರೀತಿ ಕಾರ್ನರ್ ಕ್ಯಾಬಿನೆಟ್ಸ್ ಎಲ್ಲ ಏನಿರುತ್ತೆ ಅದರಲ್ಲಿ ಜೋಡಿಸ್ಕೊಳ್ಬೋದು. ಇಲ್ಲಿಗೆ ಆಲ್ಮೋಸ್ಟ್ ಕಿಚನ್ ಡೀಪ್ ಕ್ಲೀನಿಂಗ್ ಅನ್ನೋದು ಮುಗ್ದಿದೆ. ಯಾವ್ಯಾವ್ದು ಯೂಸ್ ಆಗುತ್ತಾ ಆ ಕ್ಲಿಪ್ಪಿಂಗ್ಸ್ ಮಾತ್ರನೇ ನಾನು ಶೂಟ್ ಮಾಡ್ಕೊಂಡು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ಸಿಂಕ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ, ಚುಮ್ನಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ, ಮತ್ತು ಅಂಡರ್ ಸಿಂಕ್ ಏರಿಯಾನ ಯಾವ ರೀತಿ ಹೈಜಿನಿಕ್ ಆಗಿ ಇಟ್ಕೊಳ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಕ್ಲೀನಿಂಗ್ ವಿಡಿಯೋ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಈಗ ನೋಡ್ತಾ ಇರೋವಂತಹ ಏರಿಯಾಸ್ನೆಲ್ಲ ಕೂಡ ವೀಕ್ಲಿ ಒನ್ಸ್ ಡೆಫಿನೆಟ್ಲಿ ಎಲ್ಲ ಅದನ್ನು ಕ್ಲೀನ್ ಮಾಡೋದ್ರಿಂದ ತುಂಬ ಜಾಸ್ತಿ ಟೈಮ್ ಏನು ಬೇಕಾಗಿರಲ್ಲ. ಆಗಲೇ ಏನು ಹೇಳಿದೆ, POPನ ಕ್ಲೀನ್ ಮಾಡೋದಕ್ಕೋಸ್ಕರ ಒಂದು ಟ್ರಿಕ್ನ ಶೇರ್ ಮಾಡ್ತೀನಿ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇದು ಯೂಶ್ವಲಿ ಕೆಳಗಡೆ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಕೊಟ್ಟಿರುವಂಥ ಮಾಫೆ. ಅದಕ್ಕೆ ಒಂದು ವೈಪರ್ ರೀತಿ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿರ್ತಾರೆ. ಒಂದು ಮೈಕ್ರೋಫೈಬರ್ ಕ್ಲಾತ್ ಕೂಡ ಬಂದಿರುತ್ತೆ. ಅದನ್ನು ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಬಕೆಟ್ ಲಿಂಕ್ ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ. ಅಟ್ ಪ್ರೆಸೆಂಟ್ ಇದು ಅವೈಲಬಲ್ ಇಲ್ಲ. ಒಂದ್ಸರಿ ಚೆಕ್ ಮಾಡಿ, ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ವೈಪರ್ ಸಹಾಯದಿಂದ ಈ ಒಂದು POP ಏನು ಹೇಳ್ತೀವಿ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಇಲ್ಲೆಲ್ಲ ವಾಟರ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಇದರಲ್ಲಿ ವಾಟರ್ನ ಪೂರ್ತಿ ಸ್ಕ್ವೀಸ್ ಮಾಡಿರೋದ್ರಿಂದ ತುಂಬ ಜಾಸ್ತಿ ಏನು ವೆಟ್ನೆಸ್ ಅನ್ನೋದು ಇರಲ್ಲ. ಜಸ್ಟ್ ಏನಾದರೂ ಕೊಳೆ ಇದ್ದರೆ ಅದನ್ನು ನೀಟಾಗಿ ವೈಪ್ ಮಾಡ್ಕೊಳ್ಬೋದು. ಇದರಲ್ಲಿ ಕೊಟ್ಟಿರುವಂಥ ಕ್ಲಾತು ಕೂಡ ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಕ್ಲೀನಿಂಗ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರಿಂದನೇ ನಾವು ಫ್ಲೋರ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಜಸ್ಟ್ ಇಲ್ಲಿ ನಾನು ಕಿಚನಲ್ಲಿ ಎಲ್ಲ ಕಡೆ ಓಡಾಡಿ ಕ್ಲೀನ್ ಮಾಡಿರೋದ್ರಿಂದ ಇದೇ ವೈಪರಿಂದ ಒಂದ್ಸರಿ ವೈಪ್ ಮಾಡ್ಕೊಂಡಿದ್ದೀನಿ. ಈಗ ಕ್ಲಾತ್ ಏನು ತೋರಿಸ್ದೆ ಅದನ್ನು ನೀಟಾಗಿ ರಿಮೂವ್ ಮಾಡಿಬಿಟ್ಟು ನಾರ್ಮಲಾಗಿ ನಾವು ಕಿಚನ್ ಕ್ಲಾತ್ನ ಯಾವ ರೀತಿ ವಾಶ್ ಮಾಡ್ಕೊಳ್ತೀವೋ ಅದೇ ಥರ ವಾಶ್ ಮಾಡ್ಕೊಳ್ಬೋದು.
ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.